ವಾಹ್ ಕ್ಯಾ ಸೀನ್ ಹೈ. ಲೋ ಡ್ಯಾಶ್ ನನ್ನ ಮಗನ ಎಡಿಟರು ಎಲ್ಲ ಬಿಚ್ಚಾಕೋದನ್ನ ಇವಾಗಲೇ ತೋರಿಸ್ಬಿಟ್ರೆ ಪೂರ್ತಿ ವಿಡಿಯೋ ಯಾರು ನೋಡ್ತಾರೆ? ಮೊದಲು ಇಂಟ್ರಾ ಹಾಕೋಣ ಇರು. ಹೆಲೋ ಹಾಯ್ ವೆಲ್ಕಮ್ ಟು ಗೇಮಿಯೋಸ್ ಕನ್ನಡ ಯೂಟ್ಯೂಬ್ ಚಾನಲ್. 2010ರಲ್ಲಿ ಕೆವಿನ್ ಹಾಗೆ ಮೈಕ್ ಅನ್ನೋರು ಫೋಟೋ ಹಾಗೆ ವಿಡಿಯೋ ಶೇರಿಂಗ್ ಪ್ಲಾಟ್ಫಾರ್ಮ್ನ ರೆಡಿ ಮಾಡಿದ್ರು. ಅದರ ಹೆಸರೇ ಇನ್ಸ್ಟಾಗ್ರಾಮ್. ಇವಾಗಿನ ಕೆಲವೊಂದು ಕಂಟೆಂಟ್ ಕ್ರಿಯೇಟರ್ಸು ಅದನ್ನು ಓನ್ಲಿ ಡ್ಯಾನ್ಸ್ ಪ್ಲಾಟ್ಫಾರ್ಮ್ ಆಗಿ ಕನ್ವರ್ಟ್ ಮಾಡಿದ್ದಾರೆ. ಓನ್ಲಿ ಡ್ಯಾನ್ಸ್ ರಿಯಲ್ ನೇಮ್ ಏನು ಅಂತ ನಿಮ್ಗೆ ಹೇಳೋ ಅವಶ್ಯಕತೆ ಇಲ್ಲ. 10-15 ವರ್ಷದಿಂದ ನಮ್ಮದು ನಿಮ್ಮದು ಬರ್ಗೆಟ್ಟಿರೋ ಫ್ರೆಂಡ್ಸು ಲೋ ಬ್ಲೂಟೂತಲ್ಲಿ ಕಳಿಸು, ಲೋ ಮೆಮ್ರಿ ಕಾರ್ಡಲ್ಲಿ ಹಾಕ್ಕೊಡೋ, ಲೋ ಪೆನ್ ಡ್ರೈವಲ್ಲಾದರೂ ಹಾಕ್ಕೊಡೋ ಅನ್ನೋ ವಿಡಿಯೋಸ್ನ ಇವಾಗ ಇನ್ಸ್ಟಾಗ್ರಾಮಲ್ಲಿ ಹೋದರೆ ಸಾಕು, 3ರಲ್ಲಿ ಒಂದು ವಿಡಿಯೋ ಅದೇ ಇರುತ್ತೆ. ನಾವು ಈ ವಿಡಿಯೋದಲ್ಲಿ ಮಾತಾಡ್ತಾ ಇರೋದು GRWM ಟ್ರೆಂಡ್ ಬಗ್ಗೆ, ಅಂದರೆ ಗೆಟ್ ರೆಡಿ ವಿತ್ ಮೀ. ಆ್ಯಕ್ಚುಲಿ ಈ ಟ್ರೆಂಡ್ ಬಂದಿರೋದು ಹುಡುಗಿರು ರೆಡಿ ಆಗೋದು ನೋಡ್ಬಿಟ್ಟು ಬೇರೆ ಹುಡುಗಿರು ಕೂಡ ರೆಡಿ ಆಗಲಿ ಅಂತ. ಆದರೆ ಈ ಗೆಟ್ ರೆಡಿ ವಿತ್ ಮಿ ಟ್ರೆಂಡನ್ನ 80%ಗಿಂತ ಜಾಸ್ತಿ ಹುಡುಗರೇ ನೋಡ್ತವ್ರೆ. ಮೊದಲೊಂದು ಟ್ರೆಂಡ್ ಇತ್ತು, ರೆಡಿ ಆಗದೆ ಇರೋರು ಈ ಥರ ಚಿಟಿಕೆ ಹೊಡೆದ್ರೆ ಸಡನ್ನಾಗಿ ರೆಡಿಯಾಗಿ ಬಂದು ನಿಲ್ಲೋರು. ಇವಾಗ ಟ್ರೆಂಡ್ ಚೇಂಜ್ ಆಗಿದೆ ಗುರು. ಇವಾಗ ಹೇಳ್ತಾರೆ ನಾವು ಸಡನ್ನಾಗಿ ರೆಡಿ ಆಗಲ್ಲ, ರೆಡಿ ಆಗೋದನ್ನೇ ರೆಕಾರ್ಡ್ ಮಾಡ್ಬಿಟ್ಟು ತೋರಿಸ್ತಾ ಇರ್ತೀವಿ ಅಂತ. ಈ ಕ್ರಿಯೇಟರ್ಸು ಬಿಚ್ತಾರೆ ಏನು ಬಿಚ್ತಾರೆ? ದುಡ್ಡು ಬಿಚ್ತಾರೆ. ಡ್ರೆಸ್ ತೊಗೋಬೇಕಲ್ಲ, ಹೊಸ ಡ್ರೆಸ್ನ ಹಾಕೊಳ್ಳೋಕ್ಕೆ. ಡ್ರೆಸ್ ತೊಗೊಂಡ್ಮೇಲೆ ಮತ್ತೆ ಬಿಚ್ತಾರೆ ಮತ್ತೇನು ದುಡ್ಡೇ ಬಿಚ್ಚೋದು, ಮೇಕಪ್ ಮಾಡ್ಕೋಬೇಕಲ್ಲ. ಮೊನ್ನೆ ಇನ್ಸ್ಟಾಗ್ರಾಮ್ ಸ್ಕ್ರಾಲ್ ಮಾಡೋವಾಗ ಗೆಟ್ ರೆಡಿ ವಿತ್ ಮೀ ಅನ್ನೋ ಒಂದು ವಿಡಿಯೋ ಬಂತು. ಆಮೇಲೆ ನಾನು ನೋಡಿರೋ 20 ವಿಡಿಯೋದಲ್ಲಿ 15 ವಿಡಿಯೋಗಳು ನನಗೆ ಇನ್ಸ್ಟಾಗ್ರಾಮ್ ಫೀಡಲ್ಲಿ ಬರೀ ಗೆಟ್ ರೆಡಿ ವಿತ್ ಮೀ ಟ್ರೆಂಡ್ದೇ ಬಂದಿರೋದು. ಈ ಥರ ಮಾಡೋದ್ರಲ್ಲಿ ಕ್ರಿಯೇಟರ್ಸ್ ಏನೂ ಪ್ರಾಬ್ಲಮ್ ಇಲ್ಲ, ಯಾಕಂದರೆ ಬಟ್ಟೆ ಹಾಕ್ಕೊಂಡು ವಿಡಿಯೋ ಮಾಡಿದ್ರೆ ಲೈಕ್ಸ್ ಬರಲ್ಲ, ವ್ಯೂಸ್ ಬರಲ್ಲ, ಹಾಗೆ ಫೇಮಸ್ ಕೂಡ ಆಗಲ್ಲ. ಈ ಥರ ಸೊಂಟ ಎಲ್ಲ ತೋರಿಸ್ಬಿಟ್ಟು ರೆಡಿ ಆಗೋದನ್ನು ವಿಡಿಯೋ ಮಾಡಿ ಹಾಕಿದ್ರೆ ಮುಗ್ದೋಯ್ತು, ಒಂದೇ ದಿನದಲ್ಲಿ ವೈರಲ್ಲು, ಫೇಮಸ್ಸು, ವ್ಯೂಸು, ಲೈಕ್ಸು ಎಲ್ಲ ಬರುತ್ತೆ. ಅದೇನೋ ಅಂತಾರಲ್ಲ, ಡಿಮ್ಯಾಂಡ್ ಇರೋವರೆಗೂ ಪ್ರೊಡಕ್ಷನ್ ಇದ್ದೇ ಇರುತ್ತಂತೆ. ಹಾಗೆ ನೋಡೋರು ಇರೋವರೆಗೂ ಈ ಥರ ವಿಡಿಯೋ ಮಾಡಿ ಅಪ್ಲೋಡ್ ಮಾಡೋರು ಇದ್ದೇ ಇರ್ತಾರೆ. ಇದನ್ನೇನಾದ್ರು ಕ್ವಶನ್ ಮಾಡೋಕೆ ಹೋದರೆ ನೀನೇನು ಓಲ್ಡ್ ಸ್ಕೂಲ್ ಗಯ್ಯ ಅಂತ ಕೇಳ್ತಾರೆ. ಇತ್ತೀಚೆಗೆ ಇನ್ನೊಂದು ಟ್ರೆಂಡ್ ಬಂದಿದೆ ಗುರು, ಈ ಗೆಟ್ ರೆಡಿ ವಿತ್ ಮೀನ ಹುಡುಗರು ಮಾಡ್ತಾರೆ. ಆ ವಿಡಿಯೋನ ಹುಡುಗಿರು ನೋಡ್ತಾರೋ ಅಥವಾ ಮತ್ತೆ ಹುಡುಗರೇ ಆ ವಿಡಿಯೋನ ನೋಡ್ತಾರೋ ಗೊತ್ತಾಗ್ತಿಲ್ಲ. ಏನೇ ಆದರೂ ನೋಡೋರು ಬಿಡಲ್ಲ, ಮಾಡೋರು ಬಿಡಲ್ಲ, ನಾವು ಈ ಥರ ಹೇಳೋದನ್ನು ಬಿಡಲ್ಲ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಶೇರ್ ಮಾಡಿ. ಥ್ಯಾಂಕ್ ಯು.